ಆಹಾ ಮುಗಿತಲ್ರಿ ನನ್ನ ಕತೆ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ನಿತೀಶ್ ವ್ಲಾಗ್. ಇವತ್ತೇನಪ್ಪ ಮ್ಯಾಟ್ರು ಅಂದ್ರೆ ಒಂದಲ್ಲ ಎರಡಲ್ಲ 30 ಫಿಶ್ ನ ಶಿಪ್ಪಿಂಗ್ ಮಾಡ್ತಾ ಇದೀವಿ. ದಿನಕ್ಕೆ 5-10 ಆದ್ರೆ ಹೆಂಗೋ ಪ್ಯಾಕ್ ಮಾಡ್ಬಿಡ್ಬೋದು. 30 ಅಂದ್ರೇನೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ಸೊ ಇನ್ನು ಕಲ್ಸ್ಬೇಕಾಗಿರೋ ಫಿಶ್ ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದು ಬಾಕ್ಸ್ ಅದ್ರ ಹಾಕೋತಾ ಇದೀನಿ. ಇವೆಲ್ಲ ಸೈಜ್ 2.5 ಇಂಚ್ ಇಂದ 3.5 ಇಂಚ್ ವರೆಗೂ ಇದೆ. ಅಂಡ್ ಇದರಲ್ಲಿ SRDs KML F2 ಕಾಂಫರ್ಸ್ ನ ಪ್ಯಾಕ್ ಮಾಡ್ತಾ ಇದೀವಿ. ಕ್ವಾಲಿಟಿ ನೋಡ್ರಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇನ್ನು ಲೇಟ್ ಮಾಡದೆ ಎಲ್ಲದನ್ನು ಪ್ಯಾಕ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಈ ಚಿಕ್ಕ ಮರಿಗಳಿಗೆಲ್ಲ 2 ಕವರ್ ಸಾಕಾಗುತ್ತೆ. ಇನ್ನು ಆಸ್ ಯೂಶುವಲ್ ನಾವು ಲಾಂಗ್ ಕಳಿಸ್ತಾ ಇದೀವಿ ಅಂತ ಅಂದಾಗ ಆಕ್ಸಿಜನ್ ಪ್ಯಾಕಿಂಗ್ ಕಂಪಲ್ಸರಿ ಮಾಡಬೇಕಾಗುತ್ತೆ. ಅಂಡ್ ನೀವು ಇಲ್ಲಿ ನೋಡಬಹುದು ನಾನು ಪ್ಯಾಕೆಟ್ಸ್ ಎಲ್ಲ ತುಂಬಾ ಚಿಕ್ಕದಾಗೆ ಪ್ಯಾಕ್ ಮಾಡ್ತಾ ಇದೀನಿ. ಯಾಕಂದ್ರೆ 30 ಪೀಸ್ ಅಲ್ವಾ, ಸೊ ಸ್ಪೇಸ್ ಅನ್ನೋದು ಸಾಕಾಗಲ್ಲ. ಇನ್ನು ನಿಂತ್ಕೊಂಡು 2 ಪ್ಯಾಕ್ ಮಾಡೋ ಅಷ್ಟ್ರಲ್ಲಿ ನನಗೆ ಸಿನಾರಿಯೋ ಫುಲ್ ಅರ್ಥ ಆಗೋಯ್ತು. ಅದಕ್ಕೆ ಒಂದು ಮೂಲೆಯಲ್ಲಿ ಕುತ್ಕೊಂಡು ಎಲ್ಲ ಪ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿದೀನಿ. ನಮ್ಗೆ ಇಷ್ಟ ಆಗಿರೋ ಕೆಲಸ ಎಷ್ಟೇ ಕಷ್ಟ ಇದ್ರು ಅದನ್ನ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ. ಇದೇನ್ ವಿಚಿತ್ರನೂ ಅರ್ಥ ಆಗಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಗೈಸ್, ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ನೀವು ಅಲ್ಲಿಂದ ಡೈರೆಕ್ಟ್ ಆಗಿ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬಿಡಬಹುದು. ಅಲ್ಲೇನ್ ಕಿತ್ ದಬಾಕ್ತಿ ಅನ್ಕೋಬಿಡ್ಬೇಡ್ರಿ. ನಮ್ ಸೇಲ್ಸ್ ಅಪ್ಡೇಟ್ಸ್ ಎಲ್ಲ ಅಲ್ಲೇ ಪೋಸ್ಟ್ ಆಗ್ತಾ ಇರುತ್ತೆ. ಗೈಸ್, ಯೂಶಲಿ ಪ್ಯಾಕ್ ಮಾಡ್ಬೇಕಾದ್ರೆ ನಾನ್ ಹೆಂಗಂದ್ರೆ ರಬ್ಬರ್ ಬ್ಯಾಂಡ್ ನ ತುಂಬಾ ಟೈಟ್ ಆಗಿ ಪ್ಯಾಕ್ ಮಾಡ್ತೀನಿ. ಬಟ್ ಈ ಸತಿ 30 ಪ್ಯಾಕ್ ಮಾಡ್ತಾ ಇದೀವಲ್ವಾ, ನನ್ನ ಫಿಂಗರ್ ಲಿಟ್ರಲಿ ಬರ್ನ್ ಆಗ್ತಾ ಇದೆ. ಏನು ಮಾಡಕ್ಕಾಗಲ್ಲ, ಫಿಶ್ ನ ಸೇಫ್ ಆಗಿ ಕಲ್ಸೋದು ನಮ್ ರೆಸ್ಪಾನ್ಸಿಬಿಲಿಟಿ. ಅಂಡ್ ಇವಾಗ ನೋಡ್ತಾರೋ ಫಿಶ್ ಬಂದ್ಬಿಟ್ಟು F2 ಕಾಂಫಾ. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಫಿಶ್. ಕಲರೇಷನ್ ಆಗಿರ್ಬೋದು, ಮಾರ್ಕಿಂಗ್ಸ್ ಆಗಿರ್ಬೋದು ಅಷ್ಟೇ ಅಕ್ಯುರೇಟ್ ಆಗಿರುತ್ತೆ. ಇದಕ್ಕೆ ಬಂದ್ಬಿಟ್ಟು ಚಿಕ್ಕ ಕವರ್ ಸಾಕಾಗಲ್ಲ, ಅದಕ್ಕೆ ದೊಡ್ಡ ಕವರ್ ತಗೊಂಡಿದ್ದೀನಿ. ಅಂಡ್ ದಟ್ ಟು 5 ಕವರ್ಸ್ ಆಡ್ ಮಾಡಿದೀನಿ. ಇದಕ್ಕೆ ಫಿನ್ಸ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಇನ್ ಕೇಸ್ ಡ್ಯಾಮೇಜ್ ಆದ್ರೆ ದೊಡ್ಡ ಲಾಸ್ ಬೀಳುತ್ತೆ ನಮಗೆ. ಇನ್ನು ಎಲ್ಲಾ ಪ್ಯಾಕ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಟಿದ್ದಾಯ್ತು. ಇನ್ನು ಎಲ್ಲಾ ಪ್ಯಾಕೆಟ್ಸ್ ಗೂ ಟೇಪ್ ಹೊಡ್ಕೊಂಡು ಇನ್ ಬಾಕ್ಸ್ ಅಲ್ಲಿ ಅರೇಂಜ್ ಮಾಡಕ್ ಶುರು ಮಾಡಿದೆ. ನಾನು ಯಾವತ್ತಾದ್ರೂ 5ಕ್ಕಿಂತ ಹೆಚ್ಚಾಗಿ ಫ್ಲವರೆನ್ಸ್ ಕಳಿಸ್ತಾ ಇದೀನಿ ಅಂತ ಅಂದಾಗ ಮ್ಯಾಕ್ಸಿಮಮ್ ಥರ್ಮೋಕೋಲ್ ಬಾಕ್ಸ್ ನ ಯೂಸ್ ಮಾಡ್ತಾ ಇರ್ತೀನಿ. ಇನ್ ಕೇಸ್ ವಾಟರ್ ಲೀಕ್ ಆದ್ರೂ ಬಾಕ್ಸ್ ಏನು ಆಗಬಾರ್ದು ಅಂತ. ಇಷ್ಟೊತ್ತು ಪಟ್ಟಿದ ಕಷ್ಟ ಎಲ್ಲ ಒಂದು ಹಂತ ಆದ್ರೆ ಈಗ ಈ ಬಾಕ್ಸ್ ನ 2 ವೀಲರ್ ಅಲ್ಲಿ ಎತ್ಕೊಂಡು ಹೋಗ್ಬೇಕು. ಅದೇ ದೊಡ್ಡ ಟಾಸ್ಕ್ ಆಗುತ್ತೆ. ನನ್ ಕಷ್ಟ ನಾನು ಪಡ್ತೀನಿ, ಬಟ್ ನೀವು ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೋಗ್ಬೇಡ್ರಿ. ನಿಮ್ ಒಂದು ಲೈಕ್ ಒಂದು ಕಮೆಂಟ್ ನನಗೆ ಎಷ್ಟೋ ಇಂಪಾರ್ಟೆಂಟ್ ಆಗುತ್ತೆ. ಕಂಟೆಂಟ್ ಇಷ್ಟ ಆದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.